ಸಮಾಜ ಕೆಲಸಗಳನ್ನ ಗೋರಕ್ಷಣೆ ಪ್ರತಿಯೊಂದನ್ನು ಗುರುತಿಸಿ ನಿಮಗೆ ಕಾರ್ಪೊರೇಟರ್ ಅಂತ ಹೇಳಿ ನಮ್ಗೇನು ಜಸ್ಟ್ ಒಂದ್ ಸಮಾಜ ಕೆಲಸ ಮಾಡ್ಬೇಕಂತ ಹೇಳಿ ಒಂದ್ ಮನಸ್ಸು ಇತ್ರಿ. ನಮ್ಮ ಜನ ಎಲ್ಲಾ ನೀನ ಕುಂಟ್ರ ಅಂತ ಹೇಳಿ ನಂಗೆ ಫೋರ್ಸ್ ಮಾಡಿ ನಾಮಿನೇಷನ್ ನಾವ ಮಾಡ್ತೀವಿ, ನೀವ್ ಬರ್ಲಿಲ್ಲ ಅಂದ್ರು ಹಂಗ ಅಂದ್ಬಿಟ್ರು. ಹೆಂಗೈತ್ರಿ ನೀವು ಒಂದು ಕಾರ್ಪೊರೇಟರ್? ಈಗ ಮೊದಲು ನೀವು ನಿಮ್ಮ ಇನಿಷಿಯೇಟ್ ಅಂದ್ರೆ ವಾಲಂಟಿಯರ್ ಆಗಿ ನೀವು ಸಮಾಜ ಕೆಲಸ ಮಾಡ್ತಿದ್ರಿ. ನಾ ಯಾವಾಗ ಕಾರ್ಪೊರೇಟರ್ ಆತೀನ್ರಿ, ನಂಗೆ ಬಹಳ ಡಿಫಿಕಲ್ಟ್ ಅನ್ಸ್ಲಿಲ್ಲ. ಅದ್ರ ಮೊದ್ಲಿಂದನೂ ನಂಗೆ ಜನರ ಸಮಸ್ಯೆಗಳು ಫೋನ್ಗಳು ಬಂದ ಬರ್ತಿದ್ರಿ. ಹುಡುಗಿ ಕಾಡ್ಸೋದಾಗ್ಲಿ ಅಥವಾ ಇಂಥವ್ ಏನಾರ ಪ್ರಕರಣಗಳು, ಲವ್ ಜಾತ್ ಕೇಸಸ್ ಆಗ್ಲಿ, ಇಂಥವ್ ಏನಾರ ಬಂದಾಗ ಅವಾಗ ಫೋನ್ಗಳು ಬರ್ತಿದ್ರಿ. ಈಗ ಹೆಂಗ ಜನರ ಸಮಸ್ಯೆಗಳು ಜಾಸ್ತಿ ರೀ, ಜವಾಬ್ದಾರಿ ದೊಡ್ಡದ್ರಿ. ನೀವ್ ಹೇಳ್ದಂಗ ಜನರ ಏನ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರ್ತಾವ್ರಿ, ಆ ಎಕ್ಸ್ಪೆಕ್ಟೇಷನ್ ನೀವು ಫುಲ್ಫಿಲ್ ಮಾಡ್ಬೇಕಂದ್ರೆ ಅದನ್ನ ಬಹಳ ಡಿಫಿಕಲ್ಟ್. ನನ್ನ ವಾರ್ಡ್ನಾಗ ರೀ 8,000 ಜನಸಂಖ್ಯೆ. 8,000 ಜನ, ಒಂದ್ 2,000ದಿಂದ 2,500 ಮನೆಗಳು ಅದಾವ್ರಿ. ಕನ್ನಡ ಮರಾಠಿ ಇದನ್ನ ಭಾಷೆ ಬಗ್ಗೆ ನೀವು ಕೇಳ್ರಿ, ಬೆಳಗಾವಿ ಒಳಗ ಕನ್ನಡಿಗರು ಮತ್ ಮರಾಠಿಗರು ಎಲ್ಲಾ ಆರಾಮ್. ನಾವು ಹುಟ್ಟಿ ಬೆಳೆದಿದ್ದು ಗಣೇಶರಿಗಿಲ್ಲ, ಅಲ್ಲಿ 90% ಜನ ಎಲ್ಲಾ ಮರಾಠಿ ಮಂದಿರಿ. ಮತ್ತೆ ನಾ ಗೆದ್ದಿದಂತ ವಾರ್ಡ್ ರೀ, ಅವ್ರು ಯಾವತ್ತೂ ಹಂಗ ಭೇದ ಭಾವ ಬರಂಗಿಲ್ರಿ. ಅದ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ ನೋಡಿದ್ಮೇಲೆ ಸಬ್ಮಿಟ್ ಮಾಡ್ಬೇಕಾಗಿರಲ್ಲ, ಎಲೆಕ್ಷನ್ ಆದ್ಮೇಲೆ ಸಬ್ಮಿಟ್ ಮಾಡಿದಾಗ ಅದನ್ನ ಅಲ್ಲಿ ಅನೌನ್ಸ್ ಆತು ಪೇಪರ್ನಾಗೆಲ್ಲ, ಶಂಕರ್ ಗೌಡ ಪಾಟೀಲ್ ಅಂತ ಬಂದ್ಬಿಟ್ಟು. ಸೊ ಹಿಂಗ ಆಮೇಲೆ ನಾ ಲಿಂಗಾಯತರು ಅಂತ ಹೇಳಿ ಎಲ್ಲ ಮಂದಿ ಗೊತ್ತಾಗ್ರಿ. ನಂಗೆ ಎಲ್ಲರೂ ಅಷ್ಟೇ ರೀ, ನಮ್ಮ ಸಮಾಜ ಅಂದ್ಮೇಲೆ ಅದು ನಮ್ದ ಸಮಾಜ ರೀ. ನಾ ಯಾರನ್ನು ಯಾವತ್ತು ಆ ಜಾತಿಯವರು ಈ ಜಾತಿಯವರು ಈ ಭಾಷೆ ಆ ಭಾಷೆ ಯಾವತ್ತು ಆ ತರದ್ದು ಹೋಗಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ನನ್ನ ಅರ್ಹತೆ ಗೊತ್ತದ್ರಿ. ಸಾಕಷ್ಟು ಸಲ ಇದ್ರ ಬಗ್ಗೆ ಕಾಂಟ್ರವರ್ಸಿ ಭಾಳ ಇದ್ರಿ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು ಅವ್ರ ಹಂಗ ಅವ್ರು ಒಂದ ರಾಜ್ಯಕ್ಕೆ ಸೀಮಿತ ಇಲ್ರಿ. ಅವ್ರವ್ರ ಕಾಲಖಂಡದಾಗ್ರಿ. ಈಗ ಫಾರ್ ಎಕ್ಸಾಂಪಲ್ ಛತ್ರಪತಿ ಶಿವಾಜಿ ಮಹಾರಾಜರು 16ನೇ ಇಸ್ವಿ ಒಳಗ, ನಮ್ ಕಿತ್ತೂರಾಣಿ ಚೆನ್ನಮ್ಮ ಅವರು 18ನೇ ಇಸ್ವಿ ಒಳಗ. ಸೊ ಹಿಂಗ ಅವ್ರವ್ರ ಕಾಲಖಂಡದಾಗ್ರಿ ಅವರೆಲ್ಲ ಎಲ್ಲರೂ ದೈವಿ ಶಕ್ತಿ ಇರುವಂತ ಜನರು ಅವರೆಲ್ಲ. ನಮ್ಮ ಕೃಷ್ಣ ದೇವರಾಯರು, ಹಂಪಿ ಸಾಮ್ರಾಜ್ಯದ ಕೃಷ್ಣ ದೇವರಾಯರು, ಅವರು ಅವ್ರ ಕಾಲಖಂಡದಾಗ ಅವರು ಮುಘಲರ ವಿರುದ್ಧ ಹೊರಟರು. ನಮ್ ಸಲುವಾಗಿ ಬೇರೆ ಟೆಂಡರ್ ಕೊಟ್ಟ ನಮ್ ಹಿಂದೂ ಸಮಾಜ ಉಳಿಸೋದೈತಿ ಅಥವಾ ಹಿಂದುತ್ವವನ್ನು ಉಳಿಸೋದೈತಿ, ನೀವು ಬರ್ರಪ್ಪ ನೀವು ಹೊರಡ್ ಬರ್ರಿ ನಮ್ ಸಲುವಾಗಿ ಮಾಡಕ್ ಬರಂಗಿಲ್ಲ. ಗವರ್ಮೆಂಟ್ ಸೊಲ್ಯೂಷನ್ ಮಾಡೋ ಸಲುವಾಗಿ ಅವ್ರ 400+ ಕೊಡ್ರಿ ಅಂತ ಅಂದ್ರೆ ನರೇಂದ್ರ ಮೋದಿ ಅವ್ರಿ ಅಬ್ಕಿ ಬಾರ್ 400 ಪಾರ್ ಅಂತ ಯಾಕಂದಿದ್ರು, ಒಂದು ನಮ್ ಸಮಾಜನ ಉಳಿಸ್ಬೇಕು, ನಮ್ ದೇಶನ ಉಳಿಸ್ಬೇಕು, ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕ್ರಿ. ಪರ್ಮನೆಂಟ್ ಸೊಲ್ಯೂಷನ್ ಮಾಡೋ ಸಲ 400+ ಕೊಡ್ರಿ. ನಾವು ನರೇಂದ್ರ ಮೋದಿ ಏನ್ ಮಾಡ್ತೀವಿ, ನಮ್ ಸಮಾಜ ಏನ್ ಮಾಡ್ತು, ಅವ್ರಿಗೆ ತಂದ್ 200 ಕುಣಿಸಿದ್ರು. ನಾವು ನಮ್ ದಿವಂಗತ ಸುರೇಶ್ ಅಂಗಡಿ ಸಾಹೇಬ್ರನ್ನ ಹೇಳಿರ್ಲಿಲ್ಲ ನಿಮ್ಗೆ, ಕೋವಿಡ್ ಅವ್ರು ತಿರ್ಕೊಂಡ್ರಿ. ಅದನ್ನ ಅಂತ್ಯವಿಧಿ ಆಗ್ಬೇಕಾದ್ರೆ ಕೆಲವೊಂದು ಅದ್ ಏನ್ ನಾವು ವಿಡಿಯೋದು ಬಂದಿದ್ರಿ ಅದನ್ನ ನೋಡಿ ಮನ್ಸಿಗೆ ಬಹಳ ನೋವಾಗಿದ್ರಿ. ಒಬ್ಬ MP ರೀ, ಇಷ್ಟ ದೊಡ್ಡ ವ್ಯಕ್ತಿ ಒಂದ್ ಎಲ್ಲಿ ಒಳಗೆ ಹಿಂಗ ಕೋವಿಡ್ ಇಂದ ತಿಳ್ಕೊಬೇಕಾದ್ರೆ ಅವ್ರ ಅಂತ್ಯವಿಧಿ ಮಾಡ್ಬೇಕಾದ್ರೆ ಹಿಂಗ ಆತಲ್ಲಪ್ಪ, ಅದ್ ಆಗಿತ್ತು, ಅದ್ ಏನ್ ಆಗಿತ್ತು ಅದನ್ನ ನೆನ್ಸ್ಕೊಂಡ್ರು ದುಃಖ ಆಕೈತ್ರಿ. ಯಾವ್ದು ಸಂಬಂಧಗಳಲ್ಲಿ ಶಾಶ್ವತ ಅಲ್ರಿ, ಅದು ಯಾವ ಸಂಬಂಧಗಳನ್ನು ಹೇಳ್ತಾರಲ್ಲ ನಾವೆಲ್ಲ, ಅದ ಜಸ್ಟ್ ಇದು ಫಾರ್ ದ ಸೇಕ್ ರೀ, ಅದ ಹೆಸರಿಗೆ ಅಷ್ಟೇ ರೀ ಸಂಬಂಧಗಳು. ಘಟನೆಗಳನ್ನ ನೆನ್ಸ್ಕೊಂಡ್ರ ಸಂಬಂಧಗಳ ಬಗ್ಗೆ ಬಹಳ ಇದಾಗ್ಬಿಡ್ತೀರಿ. ಹಿಂಗೂ ಜನ ಅದಾರ ಏನಪ್ಪಾ ಅನ್ಸ್ಬಿಡ್ತಿದ್ರಿ. ಅಲ್ಲ ಯಾವಾಗ ತಂದೆದನ್ನ ಅಂತ್ಯವಿಧಿ ಮಾಡಿಸ್ಲೋ ಮಕ್ಕಳು ಬರಂಗಿಲ್ಲ, ಮತ್ತ ತಂದೆ ಪ್ರಾಪರ್ಟಿ ಮೇಲೆ, ತಂದೆ ಏನ್ ಮೈ ಮೇಲೆ ಬಂಗಾರ ಇರ್ತೈತಿ, ಬಂಗಾರದ ಮೇಲೆ ಅವ್ರ ಕಣ್ಣು ಇರ್ತಾರ ಮಕ್ಕಳದ. ಅದ್ ನಷ್ಟ ಕೊಟ್ರೆ ನಾವು ಹೋಗ್ತೀವಿ, ನೀವು ಏನಾರ ಮಾಡ್ಕೊಳ್ತಾ ಬಿಟ್ಟು ಹೋಗಿದ್ದು.